ಕಿಟಿ ಅಣ್ಣ ಇವ್ರಿಗೆ ರೇಷನ್ ಕೊಡ್ಲಾ? ಮಾವ ನೀನೆನೆ ರಾತ್ರಿ ಹಂಗ್ ಮಾಡಬಾರ್ದಾಗಿತ್ತು. ಏನ್ ಸ್ವಾತಿ? ಮಾವ ನಾನು ಹೇಳ್ತಾ ಇರೋದು ಕನ್ಸಲ್ಲಿ. ನೀನೇನೆ ರಾತ್ರಿ ನನ್ನ ಕನ್ಸಲ್ಲಿ ಬಂದು ನನ್ನ ತವೇ ಮಾತಾಡ್ಕೊಂಡು ಕೂತಿದ್ದೆ. ಆದ್ರೆ ಇದ್ದಕ್ಕಿದ್ದಂಗೆ ಹೇಳ್ದೆ ಕೇಳ್ದೆ ಹೋಗ್ಬಿಟ್ಟಿದ್ಯಾ ಮಾವ? ನಿಮ್ ಕನ್ಸಲ್ವೇ? ಸಂಕಟನ ಕಳ್ಸೋದು ಬಿಡೋದು ನಿಮಗೆ ಬಿಟ್ಟಿರೋದು. ಇರ್ಲಿ ಬಿಡು ಮಾವ, ಆ ರೀತಿ ಎಷ್ಟೋ ರಾತ್ರಿ ಮಾತಾಡಿಲ್ವಾ ನಾವು? ಮಾವ ತಿಂಗ್ಳಿಗೊಂದ್ಸರಿ ರೇಷನ್ ತಗೊಂಡೋಗೋ ಬದಲು ದಿನಾಗ್ಲೂ ಬಂದು ಅರ್ಧ ಕೆಜಿ ರೇಷನ್ ತಗೊಂಡೋಗ್ಬೋದಾ? ಯಾಕೆ ಸ್ವಾತಿ? ತಿಂಗ್ಳಿಗೆ ಒಂದ್ಸರಿ ರೇಷನ್ ತಗೊಂಡೋಗಕ್ ಬಂದ್ರೆ ನಿನ್ನ ತಿಂಗ್ಳಿಗೆ ಒಂದ್ಸರಿ ನೋಡ್ಬೋದು. ಅದೇ ದಿನ ರೇಷನ್ ತಗೊಳಕ್ ಬಂದ್ರೆ ನಿನ್ನ ದಿನಾಗ್ಲೂ ನೋಡ್ಬೋದು. ಯಾಕೋ ಗೊತ್ತಿಲ್ಲ ಮಾವ, ಈಗೀಗ ನಿನ್ನ ಶಾನೆ ನೋಡ್ಬೇಕನ್ನಿಸ್ತಾ ಇರ್ತದೆ. ಎಷ್ಟೇ ತಡ್ಕೊಂಡ್ರೂ ಕಣ್ಣು ಕೇಳಕ್ಕಿಲ್ಲ, ಮನ್ಸು ಸುಮ್ಕಿರಕ್ಕಿಲ್ಲ. ಸರಿ ಬಾ ಸ್ವಾತಿ, ಮನೇಲೇನೋ ಅರ್ಜೆಂಟ್ ಕೆಲಸ ಅಂದಲ್ಲ, ರೇಷನ್ ತಗೊಂತೆ. ಸರಿಯಾಗಿ ಬರ್ತಿಲ್ಲ, ಸರಿಯಾಗಿಡು ಸ್ವಾತಿ. ನಂಗೆ ಬರಕ್ಕಿಲ್ಲ ಮಾವ, ಹೆಂಗಿಡೋದು ಅಂತ ನೀನೇ ಹೇಳ್ಕೊಡು. ಇರೋಣಯ್ಯ, ಸ್ವಾತ್ಯಕ್ಕಂಗೆ ನಾನು ಹೇಳ್ಕೊಡ್ತೀನಿ. ಬೇಡ, ನಾನೇ ಸರಿಯಾಗಿಡ್ತೀನಿ. ಬಾರಕ ಈ ಕಡೆ ರೇಷನ್ ಹಾಕ್ತೀನಿ ಬಾ. ಮಾವನ್ನ ಅಣ್ಣ ಅಂತಾನೆ, ನನ್ನ ಅಕ್ಕ ಅಂತಾನೆ. ನಮ್ಮ ಮನೆಗೆ ಬರಲಿ, ನಮ್ಮವ್ವಂಗೆ ಇವನ್ನ ಪರಿಚಯ ಮಾಡಿಸ್ತೀನಿ. ಬಾ ನಂದಿನಿ, ಇಬ್ರು ಒಟ್ಟಿಗೆ ಹೋಗುಮ್ಮ. ನೀನು ಹೋಗು, ನಾನು ಬರ್ತೀನಿ. ಹೌದಾ, ಇರ್ಲಿ ಬಿಡು, ಇಬ್ರು ಒಟ್ಟಿಗೆ ಹೋಗೋಣ. ಇಲ್ಲ, ನೀನು ಹೋಗಿರು, ನನಗೆ ಕೆಲಸ ಅದೆ. ಹೌದಾ, ಸರಿ ಮಾವ, ನಾನು ಹೋಗ್ಬರ್ತೀನಿ. ಸರಿ ಸ್ವಾತಿ. ರೇಷನ್ ಹಾಕ್ಸ್ಕೊಳ್ಳೋಕ್ಕೆ ಜನ ಬರ್ತಾನೆ ಇರ್ತಾರೆ. ಹೊಸಿ ಪಕ್ಕಕ್ಕೆ ಹೋಗಿ ಮಾತಾಡೋಣ ಬನ್ನಿ. ಕಿಟಿ, ಡಿಪೋತವ ನಾನು ನೋಡ್ಕೋತಾ ಇರಲ್ಲ, ನಾನು ಬಂದ್ಬಿಡ್ತೀನಿ, ಬನ್ನಿ. ನಮ್ಮ ಅಣ್ಣಯ್ಯ ಹುಡುಗಿ ಅಂದ್ರೆ ದೂರ ದೂರ ಹೋಗ್ತಿದ್ದವನು ಈಗ ಹುಡುಗಿನ ಕರ್ಕೊಂಡು ಪಕ್ಕದಲ್ಲಿ ಮಾತಾಡಕ್ಕೆ ಹೋಗ್ತವನೆ. ಹೋಗಿ ಈ ಹುಡುಗಿಯಿಂದ ಹೋಗ್ತಿದ್ದವರು ಜೀವನ ಪೂರ್ತಿ ಹೋಯ್ತಾನೇ ಇರ್ತಾರೆ.
ಸಿದ್ಧ, ಲಾಭ ಇಲ್ದಿದ್ದ ವ್ಯಾಪಾರ ಕತ್ತೆ ಮೈ ಪರ್ಸ್ದಂಗೆ ಅಂತಾರೆ. ನಾನು ಇಷ್ಟು ದಿವಸ ಕಾದಿದ್ದು ಅದಕ್ಕೆಯ. ಆದ್ರೆ ಇವಾಗ ನಮಗೆ ಲಾಭ ಸಿಗೋ ಐಡಿಯಾ ಬಂದೈತೆ ಕಣ್ಲಾ. ಅದೇನಂತ ಹೇಳಿ, ಹಂಗೆ ಮಾಡಿ ಮುಗಿಸ್ತೀನಿ. ಮುಗಿಸುವಂತೆ ಸಿದ್ಧ, ಮುಗಿಸುವಂತೆ. ನಾನು ಮುಗಿಸುವಂತ ಕೆಲಸನ ಹೇಳ್ತೀನಿ. ಕೆಲಸ ತುಂಬ ಸುಲಭ. ನಾವು ಮಾಡಿದ ಕೆಲಸ ನಮ್ಮ ಕೈಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಆ ಥರ ಕೆಲಸ ಹೇಳ್ಕೊಡ್ತೀನಿ. ನಿಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ವಾ ದೇವರು? ನೀವೇನಾದ್ರು ಪ್ಲಾನ್ ಮಾಡಿದ್ರೆ ಪಕ್ಕದಲ್ಲಿರೋ ನನಗೆ ಗೊತ್ತಾಯ್ಕಿಲ್ಲ, ಇನ್ ಬೇರೆಯವ್ರಿಗೆ ಗೊತ್ತಾಯ್ತದೆ. ನೀವೇನ್ ಮಾಡ್ಬೇಕು ಅಂತ ಹೇಳಿ, ಸಂಜೆ ಬಸ್ ಬರೋಷ್ಟೊಳಗೆ ಸಿದ್ದು ಮಾಡಿ ಮುಗಿಸ್ತಾನೆ. ಹ್ಞೂ ಗುರುಗಳೇ, ಅದೇನಂತ ಹೇಳಿ. ಮಾಡಿ ಮುಗ್ಸಕ್ ಬೇಕಾಗಿರೋ ಕೋಪ, ದ್ವೇಷ, ಛಲ ನಂತವದೆ. ಛಲಗಾರ ಚಟ್ಟ ಸೇರ್ಕೊಂಡ, ಬಂಡ ಬದುಕ್ದ ಅಂತಾರೆ. ನೀನು ಬಂಡನಾಗಬೇಕು. ನಾವೇನೇ ಕೆಲಸ ಮಾಡಿದ್ರು ಆ ಕೆಲಸದಲ್ಲಿ ಜಯ ಸಿಕ್ಬೇಕಾದ್ರೆ ನೀನು ಬಂಡನಾಗ್ತೀಯ ಸಿದ್ಧ. ಆಗ್ತೀನಿ ಗುರುಗಳೇ. ಇದು ಕಂಡ್ಲ ನನಗೆ ಬೇಕಾಗಿರೋದು. ನೋಡ್ಸಿದ್ದ, ಡಾಕ್ಟ್ರು ಎಷ್ಟು ಶ್ರದ್ಧೆಯಿಂದ ಆಪರೇಷನ್ ಮಾಡ್ತಾನೋ, ನಾನು ಹೇಳೋ ಕೆಲಸನೂ ಅಷ್ಟೇ ಶ್ರದ್ಧೆಯಿಂದ ಮಾಡಬೇಕು. ಅರ್ಥ ಆಯ್ತೆ? ಸರಿ ಗುರುಗಳೇ. ಬಾಯ್ತಾ. ಗುರುಗಳೇ, ಏನ್ ಹೇಳ್ತಾ ಇದ್ದೀರಾ? ಇನ್ನೇನ್ಲ ಸಿದ್ಧ, ಹುಲಿನ ಹೊಡಿಬೇಕು ಅಂತ ಹೇಳಿದ್ರೆ ತಲೆಗೆ ಹೊಡಿಬೇಕು. ಇಲ್ಲ ಅಂದ್ರೆ ನಮ್ ತಲೆ ಉಳಿಯಕ್ಕಿಲ್ಲ. ಆದ್ರೆ ನಾನೇನಾದ್ರು ಸಿಕ್ಕಾಕೊಂಡ್ರೆ ನನ್ನ ಕತೆ ಅಷ್ಟೇಯ. ನೀನೇನ್ಲ ಇಷ್ಟೊತ್ತು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದೋನು ಈಗ ಟೈರ್ ಪಂಚರ್ ಆದೊಂಥರ ಆಡ್ತಿದ್ಯಾ? ಅಲ್ಲ ಗುರುಗಳೇ, ಬೇರೆ ಯಾವ್ದಾದ್ರು ಐಡಿಯಾ ಇದ್ರೆ ಹೇಳಿ, ಅದನ್ನ ಮಾಡುಮ. ಇದ್ಯಾಕೋ ಬ್ಯಾಡ ಅನಿಸ್ತೈತೆ. ಇದೆ ಇದೆ ಈ ಎಜುಕೇಟೆಡ್ ಪೀಪಲ್ ತವ ನನಗೆ ಆಗದಿರೋ ಮ್ಯಾಟ್ರು ಅಂದ್ರೆ. ಸೀನಾ, ವಸಿ ನೀನಾದ್ರೂ ಹೇಳ. ನೋಡ್ಸಿದ್ದ, ನಮ್ದು ಯಾವ್ರು ನಿನ್ನ ಹತ್ರ ಏನ್ ಹೇಳೋರೋ ನನಗೆ ಗೊತ್ತಿಲ್ಲ. ಆದ್ರೆ ಅವ್ರು ಏನೇ ಹೇಳಿದ್ರು ನಿನ್ನ ಒಳ್ಳೆದಕ್ಕೆ ಹೇಳಿರ್ತಾರೆ. ದೊಡ್ಡವ್ರೇನಾರು ಹೇಳ್ತಾರೆ ಅಂದ್ರೆ ಅದರಲ್ಲಿ ಕೃಷ್ಣನ್ ಬುದ್ಧಿವಂತಿಕೆ ಇರ್ತದೆ, ದುರ್ಯೋಧನ್ ಕೋಪ ಇರ್ತದೆ, ಅರ್ಜುನನ್ ಗುರಿ ಇರ್ತದೆ. ನೀನೇನು ಯೋಚನೆ ಮಾಡ್ದೇನೆ ಕರ್ಣನ್ ತರ ಕಣ್ಮುಚ್ಕೊಂಡು ಮಾಡ್ಬಿಡು. ದುರ್ಯೋಧನ್ ಕೋಪ ಇರ್ತದೆ, ಅರ್ಜುನನ್ ಗುರಿ ಇರ್ತದೆ. ನೀನೇನು ಯೋಚನೆ ಮಾಡ್ದೇನೆ ಕರ್ಣನ್ ತರ ಕಣ್ಮುಚ್ಕೊಂಡು ಮಾಡ್ಬಿಡು. ಸೀನಾ, ಇದು ಆಗಕ್ಕಿಲ್ಲ, ನಡಿಲ ಹೋಗುಮ. ಗುರುಗಳೇ, ಇದೇನ್ಲ ಮತ್ತೆ ನಿನ್ ಗೋಳು? ನಿನ್ಗೆ ನಾಚಿಕೆನೆ ಆಗಕ್ಕಿಲ್ವೇ? ನಿಮ್ಮಪ್ಪನ ಮಂಚದ ಮೇಲೆ ಮಲಗಿಸಿ ಅವನು ಮೆರಿತಾವನೆ. ನಿನ್ನ ದಡ್ಡನಾಗಿ ಮಾಡಿ ನಿನ್ನ ದುಡ್ಡನ್ನ ಅನುಭವಿಸ್ತಾವನೆ. ನನಗೂ ಇದೇ ಡೈಲಾಗ್ ಹೇಳಿ 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 ಬೇಜಾರಾಗೋಗ್ಬಿಡೈತೆ. ನೀನೇನಾದ್ರೂ ಮಾಡ್ಕೋ. ನಿಮ್ಮಪ್ಪಂತ ಹೋಗಿ ಒಂದು ಸೈನ್ ಮಾಡಿಸಿ ಆ ಶಂಕರನ ಕೈಗಿಟ್ಟು ಅವನ ಕಾಲ್ ನೆಕ್ಬಿಡು ಹೋಗ್ಲಾ. ಒಂದು ಗೆಪ್ತಿ ಇಟ್ಕ.
ಇವತ್ತು ನಿನ್ನ ಕೈಲಿ ಆಗಕ್ಕಿಲ್ಲ ಅಂದರೆ ಅದು ಯಾವತ್ತೂ ಆಗಕ್ಕಿಲ್ಲ. ಮುಂದೆ ಈ ಮಂಜೆ ಇಂಥವ ಬರಬೇಡ. ಇನ್ನು ಮುಂದೆ ಗುರುಗಳೇ ಅಂತ ಕರಿಬೇಡ. ನಡಿಲ ಸೀನಾ, ನಾವು ಹೋಗುಮ. ಗುರುಗಳೇ, ನಿಮ್ಮನ್ನ ಯಾವತ್ತೂ ಗುರುಗಳೇ ಅಂತಾನೆ ಕರೆಯೋದು. ಸರಿ, ನೀವು ಹೇಳಿರೋ ಕೆಲಸನ ನಾನು ಮಾಡಿ ಮುಗಿಸ್ತೀನಿ. ನಾನು ಆ ಸಂಕರನ್ ಕಾಲ್ ನೆಕ್ಕವನಲ್ಲ, ಮಗನಿಗೆ ಬಂದದ ಯಮಗಂಡ್ ಕಾಲ. ಈ ಬಂಡುತನ, ಈ ದ್ವೇಷ, ಈ ಕೋಪ ಹಾಗೆ ನಿನ್ನ ಮನಸ್ಸಲ್ಲಿ ಕುದೀತಾ ಇರಬೇಕು. ನಾನು ಹೇಳಿದ ಕೆಲಸ ನಿನ್ ಮಾಡಕ್ಕೆ ಭಯ ಆದರೆ ನಾನು ಹೇಳಿದ್ದನ್ನ ನೆನಪಲ್ಲಿಡ್ಕೊ. ಅದನ್ನೇ ನೆನೆಸ್ಕೊಂಡು ಕೆಲಸ ಮಾಡು. ಯಾಕೆ ಆಗಕ್ಕಿಲ್ಲ ಅಂತೇಳಿ ನಾನೇ ನೋಡೇ ಬಿಡ್ತೀನಿ. ಹೋಗ್ಲಾ, ಗೆದ್ದು ಬಾ. ಆಶೀರ್ವಾದ ತಗೊಂಡು ಹೋಗ್ಲಾ? ನೀನು ನನ್ನ ಶಿಷ್ಯ ಸಿದ್ಧ, ಗೆದ್ದೇ ಗೆಲ್ತೀಯ. ಗುರುಗಳೇ, ನೀವು ಮನ್ಸ್ರೇ ಅಲ್ಲ ಬಿಡಿ. ಅಂದ್ರೆ ಇಲಿನೂ ಹುಲಿ ಮಾಡೋ ಪರಮಾತ್ಮ ಅಂದೆ ಗುರುಗಳೇ. ನಿಮ್ಮಂಥವ್ರು ಸಮಾಜದಲ್ಲಿ ಇರಬೇಕು. ವಯಸ್ಸಲ್ಲಿರೋ ಹುಡುಗರಿಗೆ ಇಂಥ ಮಾತೇಳಿ ಪರಿವರ್ತನೆ ಮಾಡಬೇಕು ಗುರುಗಳೇ. ಆಗ್ಲೇ ಅಲ್ವೇ ಅವ್ರು ಗೆದ್ದೇ ಗೆಲ್ತೀನಿ ಅನ್ನೋ ಧೈರ್ಯ ಬರೋದು. ಸೀನಾ, ಯಾರಿಗೂ ಸುಮ್ಮನೆ ಬಿಟ್ಟಿಯಾಗಿ ಧೈರ್ಯ ಕೊಡಬಾರ್ದು ಕಣ್ಲಾ. ಅದರಿಂದ ನಮಗೆ ಲಾಭ ಇರ್ತದೆ ಅಂದರೆ ಮಾತ್ರ ಇಲಿನ ಹುಲಿ ಮಾಡಬೇಕು. ಇಲ್ಲ ಅಂದರೆ ಹಗ್ಗನ ನಮ್ಮ ಕುತ್ತಿಗೆಗೆ ಹಾಕಿ ಊರಿಂದ ಆಚೆ ಹಾಕ್ಬಿಡ್ತಾರೆ. ದ್ಯಾವ್ರೆ, ಆ ಸಿದ್ದು ನೀವು ಹೇಳ್ದಂಗೆ ಮಾಡ್ತಾನೆ ಅಂತೀರಾ? ಮಾಡ್ತಾನೆ ಕಣ್ಲಾ, ಮಾಡೇ ಮಾಡ್ತಾನೆ. ಮಾಡಿದ್ರೆ ಅವನಿಗೆ ಉಳಿಗಾಲ, ನನಗೆ ಒಳ್ಳೆ ಕಾಲ. ಗುರುಗಳೇ, ಇವಾಗ ಕುಡಿಯೋ ಕಾಲ. ಕುಡೀರಿ ಕುಡೀರಿ. ಇವಾಗ ಏನು ಮಾಡೋದು? ಮೊದಲು ಸರ್ಸು ಮತ್ತೆ ಅಣ್ಣನ ಮಧ್ಯೆ ಬಾಂಧವ್ಯ ಬರಬೇಕು. ಇಬ್ರು ಒಟ್ಟಿಗೆ ಇರೋ ಥರ ಮಾಡಬೇಕು. ಏನು ಹೇಳ್ತಾ ಇದ್ದೀರಾ? ಅವರಿಬ್ರು ಚೆನ್ನಾಗಿಲ್ವೇ? ಮೊದಲಿನ ಸಾರಿ ಪ್ರಸ್ತ ನಾನೇ ಬೇಡ ಅಂತ ತಪ್ಪಿಸ್ದೆ. ಮತ್ತೆ ನೆನ್ನೆ ಪ್ರಸ್ತುತಶಾಸ್ತ್ರ ಮಾಡಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ವಿ. ಆದರೂ ಏನೂ ಆಗಿಲ್ಲ. ಅಣ್ಣ ಸರ್ಸು ಕಡೆ ಕಣ್ಣೆತ್ತು ಕೂಡ ನೋಡಿಲ್ವಂತೆ. ಸರ್ಸು ಜೊತೆನೂ ಮಲ್ಕೊಂಡಿಲ್ವಂತೆ. ಸಪ್ರೇಟಾಗಿ ಕೆಳಗೆ ಮಲ್ಕೊಂಡಂತೆ. ಇವಾಗ ಏನು ಮಾಡೋದು? ಇವ್ರು ಇದೇ ಥರ ದೂರ ದೂರ ಇದ್ರೆ ಹೆಂಗೆ? ಅದಕ್ಕೆ ಮೊದಲು ಇವ್ರನ್ನ ಏಕಾಂತದಲ್ಲಿ ಬಿಡಬೇಕು. ಮೊದಲು ಅವರಿಬ್ರು ಒಬ್ಬರನ್ನ ಅರ್ಥ ಮಾಡ್ಕೊಬೇಕು. ಆಮ್ಯಾಕೆ ಅವರಿಬ್ರು ಒಂದಾಗ್ತಾರೆ. ಹೌದು, ನೀವು ಹೇಳೋದು ದಿಟ, ಹಾಗೆ ಮಾಡಬೇಕು. ಇಲ್ಲ ಅಂದರೆ
ಅವ್ರ ಜೀವನ ಪೂರ್ತಿ ಹಿಂಗೆ ಎದ್ಬಿಡ್ತಾರೆ. ಅದಕ್ಕೆ ಅವ್ರಿಬ್ರನ್ನ ಎಲ್ಲಾದ್ರೂ ಹೊರಗಡೆ ಕಳಿಸ್ಬೇಕು, ಆಗ್ಲೇ ಎಲ್ಲ ಸರಿ ಹೋಗೋದು. ಏನ್ ಯೋಚನೆ ಮಾಡ್ತಿದ್ದೀರಾ? ಇಬ್ಬರನ್ನೇ ಆಚೆ ಕಳ್ಸೋದೇನು ದೊಡ್ಡ ವಿಷಯ ಅಲ್ಲ, ಆಚೆ ಕಳಿಸ್ಬೋದು. ಆದರೆ ಅವ್ರು ಅಲ್ಲೋದ್ಮೇಲೂ ಒಂದಾಗ್ತಾರೆ ಅಂತ ಏನಿಲ್ವಲ್ಲ. ಅವ್ರು ಅಲ್ಲೂ ಹಿಂಗೆ ಮಾಡಿದ್ರೆ ಏನು ಮಾಡೋದು? ಮತ್ತೆ ಈಗ ಏನ್ ಮಾಡೋಣ ಅಂತೀರಾ? ನಾವು ಜೊತೆಗೆ ಹೋಗೋಣ. ಸರ್ಸುಗೆ ಬೆಂಗಳೂರು ಅಂದರೆ ಸಾನೇ ಇಷ್ಟ, ಅಲ್ಲಿಗೆ ಹೋಗುಮ್ಮ. ಸರಿ ಸರಿ, ನಾಳೆ ಒತ್ತಾರನೇ ಮನೆ ಬಿಡುಮ್ಮ. ನಾನು ಬರ್ತೀನಿ.